ಮಂಜಣ್ಣ ಮತ್ತು ನಾನು ನಮ್ಮ ತೋಟದ ಹತ್ರ ಬಂದ್ವಿ ಗೈಸ್. ಮನೆಗೆ ಒಳಗಡೆ ಹೋಗೋಣ. ತೋಟದ ಒಳಗಡೆ ಎಲ್ಲ ಓಡಾಡಿ ಈಗ ಇದೆ ಗೈಸ್ ನಮ್ಮ ತೋಟ, ತೆಂಗಿನ ತೋಟ. ಚಾಮರಾಜನಗರದಲ್ಲಿರೋ ತೆಂಗಿನ ತೋಟ ಇದು ನಮ್ಮದೇ. ಒಂದು ರೌಂಡ್ ಸುತ್ತಾಡ್ಕೊಂಡು ಒಂದು ಲಾಂಗ್ ಟ್ರಿಪ್ ಹೋಗಿದ್ದು ಬಂದ್ವಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗದೊಂದು ಹೊಸಲಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕೇಳ್ತಿ ಗೈಸ್. ಈಗ ನಾನು ಮಂಜಣ್ಣವ್ರ ಅಂಗಡಿ ಹತ್ರ ಬರ್ತಿದ್ದೀನಿ. ಇಲ್ಲಿಂದ ಈಗ ಮಂಜಣ್ಣ ನಾವಿಬ್ಬರು ಊರಿಗೆ ಹೋಗ್ತಾ ಇದ್ದೀವಿ, ಚಾಮರಾಜನಗರಕ್ಕೆ. ಬನ್ನಿ ಗೈಸ್ ಹೋಗೋಣ. ಇದೇ ತಾನೇ ಮಂಜಣ್ಣ ಮತ್ತು ನಾನು ನಮ್ಮ ತೋಟದ ಹತ್ರ ಬಂದ್ವಿ ಗೈಸ್. ಮನೆಗೆ ಒಳಗಡೆ ಹೋಗೋಣ. ತೋಟದ ಒಳಗಡೆ ಎಲ್ಲ ಓಡಾಡಿ ಈಗ ಇದೆ ಗೈಸ್ ನಮ್ಮ ತೋಟ, ತೆಂಗಿನ ತೋಟ. ಚಾಮರಾಜನಗರದಲ್ಲಿರೋ ತೆಂಗಿನ ತೋಟ ಇದು ನಮ್ಮದೇ. ನಾನು ಹಾಕ್ಸಿರೋದಲ್ಲ, ಯಾರೋ ಬೇರೆಯವ್ರು ಮಾಡ್ತಿರೋದು ಗೈಸ್. ನಾನು ಮತ್ತು ಮಂಜಣ್ಣ ಇದೇ ತಾನೇ ಬಂದ್ವಿ ಚಾಮರಾಜನಗರದಿಂದ. ಒಂದು ರೌಂಡ್ ಸುತ್ತಾಡ್ಕೊಂಡು ಒಂದು ಲಾಂಗ್ ಟ್ರಿಪ್ ಹೋಗಿದ್ದು ಬಂದ್ವಿ. ಜಮೀನು ನೋಡಬೇಕಾಯ್ತು, ನೋಡ್ಕೊಂಡು ಒಂದು ಸ್ವಲ್ಪ ಬಂದ್ವಿ ಗೈಸ್. ಇದೇ ತಾನೇ ಮನೆಗೆ ಬಂದೆ. ಪೆನ್ನೆಲ್ಲ ನೋಡ್ಬಿಟ್ಟಿತ್ತು, ಅದಕ್ಕೆ ನಮ್ಮ ಮಮ್ಮಿ ಮನೆಗಿದ್ದು ತೆದೋಡಿಸ್ಬಿಟ್ಟು ನಾವು ಮನೆಗೆ ನಮ್ಮ ಮದರ್ ಇಂಡಿಯಲ್ಲೇ ಕೂತವ್ರೆ ಗೈಸ್. ಖಾಲಿಯಾಗಿ ನಿಂತೀವಿ, ಇವತ್ತೇನು ಕೆಲಸ ಇಲ್ಲ. ಡೈರಿ ಹತ್ರ ಬಂದು ಖಾಲಿಯಾಗಿ ನಿಂತಿದ್ದೀವಿ ಗೈಸ್. ಇವರು ಡೈರಿ ಅಧ್ಯಕ್ಷರು ಮಣ ಇಲ್ಲ ಬಂದ ಕ್ಯಾಮ್ರಾಮ್ಯಾನ್. ಈಗ ಹೊಟ್ಟೆ ಎಲ್ಲ ನೆಮ್ಮದಿ ತಕ್ಕಂಡು ಹೊಟ್ಟೆ ಎಲ್ಲ ಬಂದ್ಬಿಟ್ಟೈತೆ. ಕ್ಯಾಮ್ರಾಮ್ಯಾನ್ ಅಧ್ಯಕ್ಷರು, ಡೈರಿ ಅಧ್ಯಕ್ಷರು. ಈಗ ನೆಮ್ಮದಿ ತಕ್ಕಂದ್ಮೇಲೆ ಹೊಟ್ಟೆ ಎಲ್ಲ ಬಂದ್ಬಿಟ್ಟೈತೆ. ಫಸ್ಟ್ ಹೊಟ್ಟೆ ಇರಲಿಲ್ಲ, ಇವಾಗ ಸ್ವಲ್ಪ ಹಿಂದೆ ಕೇಳ್ಕೊತಾರೆ ನೋಡಿ. ಹಂಗೆ ಒಂದು ಆಲ್ರೆಡಿ ಹೊಂಟೋಗೈತೆ. ನನಗೆ 35, 35 ಏನಿಲ್ಲ, ಬಂದು ಹೊಂಟೋಗೈತೆ. ನಮ್ಗೆ ಬೆಳಗ್ಗೆಯಿಂದ ಸಂಘ ಗಂಟೆ ನಿಂತ್ಕೊತೀವಲ್ಲ ನಾವು. ಬಾಡಿ ಸ್ಟ್ರೇನ್ ಆಗಿ ಸುಂದ್ರ ಇಲ್ಲ, ಸುಂದ್ರ ಸಣ್ಣ ಆಗ್ಬಿಟ್ಟೈತೆ. ಅಣ್ಣ ಬರ್ಲಣ್ಣ ಗೈಸ್. ಆಫ್ರಿಕಾದಿಂದ ಒಂದು ಮುಳ್ಳಂದಿ ನಡ್ಕೊಂಡ್ಬಿಟ್ಟಿದೆ ಗೈಸ್. ಮುಳ್ಳಂದಿ ಮುಳ್ಳಂದಿ ಆಫ್ರಿಕಾದಿಂದ ನಡ್ಕೊಂಡ್ಬಂದಿರೋ ಮುಳ್ಳಂದಿ ಗೈಸ್. ಇಲ್ಲಿ ಕ್ರಿಕೆಟ್ ಆಡಕ್ಕೆ ಸಭೆ ನಡೆಸ್ತಾವ್ರೆ ಗೈಸ್. ಗೈಸ್ ಇದೇ ತಾನೇ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದೆ. ನಾನು ಒಂದು ಸ್ವಲ್ಪ ಹೊರಗಡೆ ಜ್ಯೂಸು ಮತ್ತು ಏನೇನೋ ತಿಂದಿದೆ, ಅದಕ್ಕೋಸ್ಕರ ಒಂದು 10 ನಿಮಿಷ ಬಿಟ್ಟು ಊಟ ಮಾಡ್ತೀನಿ. ಮಮ್ಮಿ ಆಲ್ರೆಡಿ ಮಾಡ್ತಾಯಿದ್ದಾರೆ ಉಪ್ಸಾರು ಅನ್ನ. ಹಲೋ ಅಮ್ಮ. ನಾನ್ ವೆಜ್ ಎಲ್ಲ ತಿಂದು ಬೇಜಾರಾಗ್ಬಿಟ್ಟಿದೆ ಗೈಸ್ 2 ದಿನದಿಂದ. ಅದಕ್ಕೆ ಉಪ್ಸಾರು ಮಾಡಿದಾಗ ನಮ್ಮ ಮನೇಲಿ ಉಪ್ಸಾರು ಯಾವುದಾದ್ರೂ ಸರಿ, ಬೇಳೆ ಉಪ್ಸಾರು ಸರಿ, ಸೊಪ್ಪು ಉಪ್ಸಾರು ಸರಿ, ಊಟ ಉಪ್ಸಾರು. ನಮ್ಮ ಮಮ್ಮಿಗೆ ನಾಳೆಗೆ ಮಸೊಪ್ಪು ಸಾಂಬಾರು ಮಾಡು ಮಮ್ಮಿ ಅಂದ್ಬಿಟ್ಟು ಮಸೊಪ್ಪಿಗೆ ಸೊಪ್ಪೆಲ್ಲ ನಾನು ತೊಗೊಂಡ್ಬಂದಿದ್ದೀರಮ್ಮ. ಸಕ್ಷಿಗೆ ಸೊಪ್ಪು, ಪಾಲಕ್ಕು, ಮೆಂತ್ಯ, ಇನ್ನೊಂದು ಯಾವುದು ನವಮ್ಮೀನು ಕೇಳೇ ಇಲ್ಲ. ನವಮ್ಮಿ ಅಂತಿತ್ತು, ಮಗ ಒಂದಿನ ನೀನು ನಾನು ಕೇಳ್ದೇನೆ ಸೊಪ್ಪೆ ತರದಿಲ್ಲ ಮಗ ಅಂತಿತ್ತು. ಅದಕ್ಕೆ 7 ದಿನ ತಗೊಂಡಿನಿ ಇವತ್ತು. ಏನು ಅನ್ನಿಸ್ತು ಮಮ್ಮಿ ನಿಂಗೆ? ಹಾಂ, ಜವಾಬ್ದಾರಿ ಸೊಪ್ಪಿಂದ ಶುರುವಾಗದೆ ಜವಾಬ್ದಾರಿ. ಸೊಪ್ಪಿಂದ ಶುರುವಾಗದೆ ಜವಾಬ್ದಾರಿ. ಮೊದಲನೇ ಜವಾಬ್ದಾರಿ ಮನೆ ಮೇಂಟೆನೆನ್ಸ್ ಜವಾಬ್ದಾರಿ. ಸರಿ ಸಾಕು. ಜವಾಬ್ದಾರಿ 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 ಜವಾಬ್ದಾರಿ. ನಿಮ್ಮ ಮಗನಿಗೆ ಇನ್ನೂ ಜವಾಬ್ದಾರಿ ಬಂದಿಲ್ಲ. ಬರೋದು ಇಲ್ಲ ನಿಮಗೆ ಇನ್ನೊಂದು 6 ವರ್ಷ ಇಲ್ಲ. ಹಲೋ ಎಕ್ಸ್ಕ್ಯೂಸ್ ಮೀ, ಈ ಚಿಕ್ಕ ವಯಸ್ಸಿಗೆ ತಂಗಿ ಮದುವೆ ಮಾಡಿ ಬಾಣ್ತನ ಎಲ್ಲ ಮಾಡಿ ಇದು ಮಾಡಿ ನಿನ್ಮೇಲೆ ಜವಾಬ್ದಾರಿ ಬಂದಿರುತ್ತೆ. ನಾವೇನೇ ತರಲೆ ತಾಪತ್ರಗಳು ಮಾಡಿದ್ರು ಮನೇಲಿ ನಾವು ಹೊರಗಡೆ ಜವಾಬ್ದಾರಿ ಮನ್ಸ್ರೆ. ಏ ಮಮ್ಮಿ ನಿನ್ನ ಮಗನ್ನ ಕೇಬಲ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಇದು ಹೆಂಗೆ ಮಾಡೋದು ಅದು ಹೆಂಗೆ ಮಾಡೋದು ಅಂತ ಕೇಳೋರು ಎಷ್ಟು ಜನ ಅವ್ರಿಗೆ ಗೊತ್ತಾ? ಪಪ್ಪ ಇದ್ದಾಗಲೇ ಕೇಳ್ತಿರ್ಲಿಲ್ವಾ? ನಿನ್ನೆಕ್ಕೆ ಹೊಗ್ಲಕತ್ತೀಯ? ನಾವು ಕಲೀದಿದ್ದೇ ಇರ್ತದೆ ಕೊನೆಗಂಟು ಮುಚ್ಕೊಂಡಿರಲಿ. ಹಿಂಗೆ ಗೈಸ್ ನಮ್ಮ ಮನೇಲಿ ನೋಡಿ ಗೈಸ್, ನಾವೇನೇ ಮಾಡಿದ್ರು ನಮ್ಮ ಮನೆಯವ್ರ ಮಾತ್ರ ನೀವು ಸರಿ ಅಂತ ಮಾತ್ರ ಹೇಳೋದಿಲ್ಲ ಗೈಸ್.
ಹೇಳೋದು ಇಲ್ಲ ನಮ್ಮ ಅಪ್ಪನೇ ಹಿಂಗೆ, ನಾನು ಏನೇ ಅವ್ರನ್ನ ತುಪ್ಪದಲ್ಲಿ ನೈವೇದ್ಯ ಮಾಡಿದ್ರೆ ಅದ್ರಲ್ಲಿ ಏನಾರ ಒಂದು ಕೂದಲಿದ್ರು ಇಲ್ಲಿ ನೋಡಿ ಇಲ್ಲಿ ಕೂದಲಲ್ಲಿ ಅಂತ ಹೇಳಿದ್ರು, ಒಂದೇ ಒಂದು ಚಿಕ್ಕ ಕೂದಲಿದ್ರು ಇಲ್ಲಿ ಕೂದಲಲ್ಲಿ ಅಂತ ಹೇಳಿರೋರು. ಹಂಗೆ ನಮ್ಮಪ್ಪ. ನಾನು ಹೋದ್ಮೇಲೆ ಹಿಂದ್ಗಡೆ ನನ್ನ ಮಗ ಹಿಂಗೆ ಮಾಡ್ದ ಹಂಗೆ ಮಾಡ್ದ ಅಂತ ನಮ್ಮ ಅವನ ಜೊತೆ ಹೇಳ್ಕೊಂಡು ಇದು ಮಾಡೋರು. ನನ್ನ ಎದುರಿಗೇನೆ ಹೇಳ್ತಿರ್ಲಿಲ್ಲ. ಕೊಂಬ್ ಬಂದ್ಬಿಡ್ತವೆ ಅಂತ ನಮ್ಮ ಮಮ್ಮಿ ಅಂತಲ್ಲ ಅವತ್ತು, ಕೊಂಬ್ ಬಂದ್ಬಿಡ್ತವೆ ನಿಮಗೆ ಹಂಗೆ ಅಲ್ಲ. ಊರಿಗೆ ಹೋಗಿದ್ದಲ್ಲ ಅಲ್ಲಿ ಮನೆ ಊಟ ಮಾಡ್ತೀನಿ. ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅದನ್ನು. ನಿನ್ನ ಜಾಗ ವಿಶಾಲವಾಗಿರುತ್ತಲ್ಲ, ಸ್ವಲ್ಪನೇ ಮಾಡ್ಕೊಳ್ಳೋದು.